ನಾವು 20 ಸೀಟ್ ಗೆಲ್ತೀವಿ. ನಾವು 20ರಿಂದ 22 ಅನ್ಕೊಂತಾ ಇದ್ದೀವಿ. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮಲ್ಲಿ ಯಾರು ಅಭ್ಯರ್ಥಿ ಆಕಾಂಕ್ಷಿಗಳಿದ್ದಾರೆ? ಸರ್, ಈಗ ಅಖಾಡದಲ್ಲಿ ಮೌಲಿ ಸಾಹೇಬ್ ಇದ್ದಾರೆ, ರಕ್ಷಾ ರಾಮಯ್ಯ ಇದ್ದಾರೆ, ಈಗ ರವಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ, MLC ರವಿ ಅಣ್ಣ, ಮತ್ತು ನಮ್ಮ ಬಾಲಾಜಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ. ಬಟ್ ನಮ್ಮದು ಪಕ್ಷ ನಿಷ್ಠೆ. ಪಕ್ಷ ಯಾರು ಕೊಟ್ಟರೆ ಅವರು ಗುಡಿ. ಪಕ್ಷ ಯಾರು ಕೊಟ್ಟರೆ ಇಲ್ಲ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊಂತೀನಿ. ನಮ್ದು ಪಕ್ಷ ನಿಷ್ಠೆ ಅಷ್ಟೇ. ನಮ್ದು ಯಾರು ನಿಲ್ಸಿದಿಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂತೀನಿ. ಪಕ್ಷ ಏನು ಹೇಳಿದ್ರೆ KPCC ಆಫೀಸಲ್ಲಿ ಬಂದು ಕಸ ಗುಡಿಸೋದ್ರು ಗುಡಿಸ್ತೀನಿ, ನಾಳೆ ರಾಜೀನಾಮೆ ಕೊಡು ಅಂದ್ರೂ ಕೊಡ್ತೀನಿ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು, ನಮ್ದೇನಿದ್ರು ಪಕ್ಷ ನಿಷ್ಠೆ ಅಷ್ಟೇ. ಪಕ್ಷ ಏನು ಹೇಳಿದ್ರೆ ಅದು ಕೇಳ್ತೀವಿ. ನಾವು 20 ಸೀಟ್ ಗೆಲ್ತೀವಿ. ನಾವು 20ರಿಂದ 22 ಅನ್ಕೊಂತಾ ಇದ್ದೀವಿ. ಸರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಿಮ್ಮಲ್ಲಿ ಯಾರು ಅಭ್ಯರ್ಥಿ ಆಕಾಂಕ್ಷಿಗಳಿದ್ದಾರೆ? ಸರ್, ಈಗ ಅಖಾಡದಲ್ಲಿ ಮೌಲಿ ಸಾಹೇಬ್ ಇದ್ದಾರೆ, ರಕ್ಷಾ ರಾಮಯ್ಯ ಇದ್ದಾರೆ, ಈಗ ರವಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ, MLC ರವಿ ಅಣ್ಣ, ಮತ್ತು ನಮ್ಮ ಬಾಲಾಜಿ ಅಣ್ಣವ್ರ ಹೆಸರು ಕೇಳಿ ಬರ್ತಿದೆ. ಬಟ್ ನಮ್ಮದು ಪಕ್ಷ ನಿಷ್ಠೆ. ಪಕ್ಷ ಯಾರು ಕೊಟ್ಟರೆ ಅವರು ಗುಡಿ. ಪಕ್ಷ ಯಾರು ಕೊಟ್ಟರೆ ಇಲ್ಲ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊಂತೀನಿ. ನಮ್ದು ಪಕ್ಷ ನಿಷ್ಠೆ ಅಷ್ಟೇ. ನಮ್ದು ಯಾರು ನಿಲ್ಸಿದಿಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊಂತೀನಿ. ಪಕ್ಷ ಏನು ಹೇಳಿದ್ರೆ KPCC ಆಫೀಸಲ್ಲಿ ಬಂದು ಕಸ ಗುಡಿಸೋದ್ರು ಗುಡಿಸ್ತೀನಿ, ನಾಳೆ ರಾಜೀನಾಮೆ ಕೊಡು ಅಂದ್ರೂ ಕೊಡ್ತೀನಿ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು, ನಮ್ದೇನಿದ್ರು ಪಕ್ಷ ನಿಷ್ಠೆ ಅಷ್ಟೇ. ಪಕ್ಷ ಏನು ಹೇಳಿದ್ರೆ ಅದು ಕೇಳ್ತೀವಿ.